ಕ್ರಾಂತಿಯ ಕಿಡಿ ಅಪ್ರತಿಮ ವ್ಯಕ್ತಿತ್ವ. ನಮಸ್ಕಾರ ಸ್ನೇಹಿತರೆ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸವನ್ನು ತೆಗೆದಾಗ ನಮಗೆ ಮೊದಲು ಕೇಳಿ ಬರುವ ಸಿಂಹಗರ್ಜನೆ ಎಂದರೆ ಅದು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರದು. ಲಕ್ಷ್ಮೀಬಾಯಿ ಅವರು ಕೇವಲ ಒಂದು ರಾಜ್ಯದ ರಾಣಿಯಾಗಿರಲಿಲ್ಲ, ಅವರು ಇಡೀ ರಾಷ್ಟ್ರದ ಅಸ್ಮಿತೆಯ ಮತ್ತು ಧೈರ್ಯದ ಸಂಕೇತವಾಗಿದ್ದರು. ಅವರ ವ್ಯಕ್ತಿತ್ವದಲ್ಲಿ ನಾವು ತಾಯಿಯಂತಹ ಮೃದುತ್ವ ಮತ್ತು ರಣಚಂಡಿಯಂಥ ಶೌರ್ಯ ಅಪರೂಪದ ಸಂಗಮವನ್ನು ಕಾಣಬಹುದು. ಅಂದಿನ ಕಾಲದ ಮಹಿಳೆಯರು ನಾಲ್ಕು ಗೋಡೆಯ ಮಧ್ಯೆ ಸೀಮಿತವಾಗಿದ್ದಾಗ ಕುದುರೆ ಏರಿ ಕೈಯಲ್ಲಿ ಕತ್ತಿಯನ್ನು ಹಿಡಿದು ಬ್ರಿಟಿಷ್ ಸಾಮ್ರಾಜ್ಯದ ಅಡಿಪಾಯವನ್ನೇ ನಡುಗಿಸಿದ ಕೀರ್ತಿ ಇವರದು. ಇತಿಹಾಸದ ಪುಟಗಳಲ್ಲಿ ಅವರಿಗೆ ಲಭಿಸಿರುವ ಸ್ಥಾನ ಅತ್ಯುನ್ನತವಾದದ್ದು. 1857ರ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅವರ ತೋರಿದ ಪರಾಕ್ರಮವು ನಂತರ ದಿನಗಳಲ್ಲಿ ಲಕ್ಷಾಂತರ ಭಾರತೀಯರಲ್ಲಿ ದೇಶಪ್ರೇಮದ ಕಿಚ್ಚನ್ನು ಹಚ್ಚಿತ್ತು. ಬ್ರಿಟಿಷರು ತಂದ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಅನ್ಯಾಯದ ನೀತಿ ಎದುರಿಸಿ ನನ್ನ ಝಾನ್ಸಿಯನ್ನು ನಾನು ಬಿಟ್ಟುಕೊಡುವುದಿಲ್ಲ ಎಂದು ಸಾರಿದರು. ಅವರ ದೃಢ ನಿರ್ಧಾರವು ಭಾರತೀಯರ ಆತ್ಮಗೌರವದ ಸಂಕೇತವಾಗಿದೆ. ಅವರು ಕೇವಲ ಒಬ್ಬ ಹೋರಾಟಗಾರ್ತಿಯಾಗಿ ಉಳಿಯದೆ ಸ್ತ್ರೀಯರ ಸಬಲೀಕರಣದ ಮೊದಲನೇ ಅಧಿಕಾರರಾಗಿ ಇತಿಹಾಸದಲ್ಲಿ ಅಚ್ಚಳಿಯ ಮುದ್ರೆಯಂತಾದರು. ಅವರ ಬಲಿದಾನವು ಭಾರತದ ಸ್ವಾತಂತ್ರ್ಯದ ಹಾದಿಯಲ್ಲಿ ಒಂದು ದಿವ್ಯ ಜ್ಯೋತಿಯಾಗಿ ಇಂದಿಗೂ ನಮಗೆ ಮಾರ್ಗದರ್ಶನ ನೀಡುತ್ತದೆ. ಲಕ್ಷ್ಮೀಬಾಯಿಯವರು 1828ರಲ್ಲಿ ವಾರಣಾಸಿಯಲ್ಲಿ ಮೌರ್ಯ ಪತ್ತಾಂಬೆ ಮತ್ತು ಬಾಯಿ ದಂಪತಿಗೆ ಜನಿಸಿದರು. ಅವರಿಗೆ ಇಟ್ಟ ಹೆಸರು ಮಣಿಕರ್ಣಿಕೆ, ಪ್ರೀತಿಯಿಂದ ಮನು ಎಂದು ಕರೆಯುತ್ತಿದ್ದರು. ತಾಯಿ ಚಿಕ್ಕ ವಯಸ್ಸಿನಲ್ಲೇ ತೀರಿಕೊಂಡ ನಂತರ ತಂದೆ ಮಗುವನ್ನು ಪೇಶ್ವೆಯೇ 2ನೇ ಬಾರಾಜಿಯವರ ಆಸ್ಥಾನಕ್ಕೆ ಕರೆತಂದರು. ಮನು ಇತರ ಹುಡುಗಿಯರಂತೆ ಮನೆ ಕೆಲಸ ಕಲಿಯಲಿಲ್ಲ. ಪೇಶ್ವೆಯವರು ಮಗಳಂತೆ ಸಾಕಿ ಬೆಳೆಸಿದರು. ಶಸ್ತ್ರಾಸ್ತ್ರ ತರಬೇತಿ, ಕತ್ತಿಯ ವರಸೆ ಮತ್ತು ಬಂದೂಕು ಆರಿಸುವುದನ್ನು ಕಲಿಸಿದರು. ಕುದುರೆ ಸವಾರಿ, ಅತಿ ವೇಗದ ಕುದುರೆ ಮತ್ತು ಆನೆ ಸವಾರಿ ಮಾಡುವುದರಲ್ಲಿ ಪ್ರವೀಣರಾಗಿದ್ದರು. ಶಿಕ್ಷಣ ಶಾಸ್ತ್ರಗಳ ಜೊತೆಗೆ ಸಮರ ಅಭ್ಯಾಸದ ಕಲೆಗಳನ್ನು ಸಮಬಲವಾಗಿ ಅಭ್ಯಾಸ ಮಾಡಿದರು. ಪೇಶ್ವೆಯವರು ಅವಳನ್ನು ಪ್ರೀತಿಯಿಂದ ಚೆಬಿಲಿ ಎಂದು ಕರೆಯುತ್ತಿದ್ದರು, ಅಂದರೆ ಚುಟಿಕೆಯಾದವಳು. ನಂತರ ಗಂಗಾಧರ ರಾವ್ ಮತ್ತು ಲಕ್ಷ್ಮೀಬಾಯಿಯವರಿಗೆ ಸ್ವಂತ ಮಗು ಜನಿಸಿ 4 ತಿಂಗಳಲ್ಲಿ ಮರಣ ಹೊಂದುತ್ತದೆ. ವಂಶೋದ್ಧಾರಕನಿಲ್ಲದ ಕಾರಣ ಮಹಾರಾಜರು ಮರಣೋಶಯದಲ್ಲಿದ್ದಾಗ 1853ರಲ್ಲಿ ಆನಂದರಾವ್ ಎಂಬ ಮಗುವನ್ನು ದತ್ತು ಪಡೆದರು. ಆ ಮಗುವಿಗೆ ದಾಮೋದರ್ ರಾವ್ ಎಂದು ಮರುನಾಮಕರಣ ಮಾಡಲಾಗಿತ್ತು. ಬ್ರಿಟಿಷ್ ಅಧಿಕಾರಿಗಳ ಸಮ್ಮುಖದಲ್ಲಿ ಈ ದತ್ತು ಪ್ರಕ್ರಿಯೆ ನಡೆದಿತ್ತು. ಇಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಲಾರ್ಡ್ ಡೌಲೌಸಿ ಅವರು ಜಾರಿಗೊಳಿಸ್ತಾರೆ. ಅಂದಿನ ಬ್ರಿಟಿಷ್ ಗವರ್ನರ್ ಆದ ಲಾರ್ಡ್ ಡೌಲೌಸಿ ಅವರು ಈ ಪರಿಸ್ಥಿತಿಯನ್ನು ಬಳಸಿಕೊಂಡು ಒಂದು ಸಂಚನ್ನು ರೂಪಿಸಿದರು. ಅವರ ಪ್ರಕಾರ ಒಬ್ಬ ರಾಜನಿಗೆ ಸ್ವಂತ ವಾರಸುದಾರನು ಇಲ್ಲದಿದ್ದರೆ ಆ ರಾಜ್ಯವು ನೇರವಾಗಿ ಬ್ರಿಟಿಷ್ ಕಂಪನಿಯ ವಶವಾಗಿರಬೇಕು. ದಾಮೋದರ್ ರಾವ್ ಅವರ ದತ್ತು ಹಕ್ಕನ್ನು ಬ್ರಿಟಿಷರು ನಿರಾಕರಿಸಿದರು. ಈ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರು ಸುಮ್ಮನೆ ಕೋರಲಿಲ್ಲ. ಅವರು ಲಂಡನ್ನಲ್ಲಿರುವ ಬ್ರಿಟಿಷ್ ಅಧಿಕಾರಿಗಳಿಗೆ ಪತ್ರ ಬರೆದರು, ವಕೀಲರನ್ನು ನೇಮಿಸಿದರು. ಆದರೆ ಬ್ರಿಟಿಷರು ಝಾನ್ಸಿಯನ್ನು ವಶಪಡಿಸಿಕೊಳ್ಳಲು ಆದೇಶ ಹೊರಡಿಸಿದರು. ಆಗಲೇ ರಾಣಿಯವರು ಆ ಚಾರಿತ್ರಿಕ ಮಾತನ್ನು ಹೇಳಿದ್ದು, ನನ್ನ ಝಾನ್ಸಿಯನ್ನು ನಾನು ಬಿಟ್ಟುಕೊಡುವುದಿಲ್ಲ. ಇಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರಿಗೆ 2 ಆಯ್ಕೆಗಳಿತ್ತು. ಒಂದು, ಬ್ರಿಟಿಷರಿಗೆ ತನ್ನ ಸಾಮ್ರಾಜ್ಯವನ್ನು ಒಪ್ಪಿಸಬೇಕಾಗಿತ್ತು, ಇಲ್ಲ ಅಂದರೆ ಯುದ್ಧ ಮಾಡಬೇಕಾಗಿತ್ತು. ಬ್ರಿಟಿಷರಿಗೆ ಈ ಅನ್ಯಾಯದ ನಡೆಯಿಂದ ಕೆರಳಿದ ಲಕ್ಷ್ಮೀಬಾಯಿಯವರು ಝಾನ್ಸಿಯನ್ನು ರಕ್ಷಿಸಲು ನಿರ್ಧರಿಸಿದರು. ಅವರು ಕೇವಲ ಕೋಟೆಯ ಒಳಗೆ ಕುಳಿತು ಯೋಜನೆ ಹಾಕಲಿಲ್ಲ, ಬದಲಿಗೆ ಮೈದಾನಕ್ಕೆ ಇಳಿದರು. ಇಲ್ಲಿ ಅವರು ತಮ್ಮ ಸೈನ್ಯವನ್ನು ಸಂಘಟಿಸಿದರು. ಇದರಲ್ಲಿ ಕೇವಲ ಪುರುಷರಷ್ಟೇ ಅಲ್ಲ, ಮಹಿಳೆಯರಿಗೂ ತರಬೇತಿ ನೀಡಿ ದುರ್ಗಾದಳ ಎಂಬ ವಿಶೇಷ ಮಹಿಳಾ ಪಡೆಯನ್ನು ಕಟ್ಟಿದರು. ಇದು ಅಂದಿನ ಕಾಲಕ್ಕೆ ಅತ್ಯಂತ ಕ್ರಾಂತಿಕಾರಿಕ ನಿರ್ಧಾರವಾಗಿತ್ತು. ಅಲ್ಲಿ ಕೋಟೆಯೊಳಗೆ ಶಸ್ತ್ರಾಸ್ತ್ರದ ಕಾರ್ಖಾನೆಯನ್ನು ಸ್ಥಾಪಿಸಿದರು. ಬಂದೂಕು ಮತ್ತು ಮದ್ದು ಗುಂಡುಗಳನ್ನು ತಯಾರಿಸಲು ಆರಂಭಿಸಿದರು. ಪ್ರತಿಯೊಬ್ಬ ನಾಗರಿಕನಿಗೂ ದೇಶಕ್ಕಾಗಿ ಹೋರಾಡಲು ಸಿದ್ಧವಾಗುವಂತೆ ಪ್ರೇರೇಪಿಸಿದರು. ನಂತರ 1857ರ ದಂಗೆಯ ಕಾವು ದೇಶಾದ್ಯಂತ ಹರಡಿದಾಗ ಲಕ್ಷ್ಮೀಬಾಯಿಯವರು ನಾನಾ ಸಾಹೇಬ್ ಪೇಶ್ವೆ ಮತ್ತು ತಾತಯ್ಯ ಟೋಪೆ ಅವರಂಥ ನಾಯಕರೊಂದಿಗೆ ಸಂಪರ್ಕ ಸಾಧಿಸಿ ಬ್ರಿಟಿಷರ ವಿರುದ್ಧ ಒಂದು ಬಲವಾದ ಒಕ್ಕೂಟವನ್ನು ರಚಿಸುವಲ್ಲಿ ಮುಂದಾದರು. ಬ್ರಿಟಿಷ್ ಜನರಲ್ ಹುಯ್ ರೆಸ್ಸೋ ಝಾನ್ಸಿಯನ್ನು ಮುತ್ತಿಗೆ ಹಾಕಲು ಬಂದಾಗ ಲಕ್ಷ್ಮೀಬಾಯಿಯವರು ಸಿದ್ಧರಾಗಿದ್ದರು. ಅದು ಕೇವಲ ಒಂದು ರಾಜ್ಯದ ರಕ್ಷಣೆ ಆಗಿರಲಿಲ್ಲ, ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ಒಂದು ಬೃಹತ್ ಅಧ್ಯಯನವೇ ಆಗಿತ್ತು. ಇಲ್ಲಿ 1857ರ ಮಾರ್ಚ್ ತಿಂಗಳಲ್ಲಿ ಬ್ರಿಟಿಷ್ ಜನರಲ್ ಹುಯ್ ರೆಸ್ಸೋ ಅವರು ತಮ್ಮ ಬೃಹತ್ ಸೈನ್ಯದೊಂದಿಗೆ ಝಾನ್ಸಿಯ ಕೋಟೆಯನ್ನು ಮುತ್ತಿಗೆ ಹಾಕಿದರು.
ಕೋಟೆಯ ಗೋಡೆಗಳನ್ನು ಪಿರಂಗಿ ಗುಂಡಿಗಳಿಂದ ಜಡಿಸುತ್ತಿದ್ದರೂ ರಾಣಿಯವರ ಸೈನ್ಯ ಅದ್ಭುತವಾಗಿ ಹೋರಾಡುತ್ತಿತ್ತು. ಬ್ರಿಟಿಷರ ಕೋಟೆಯನ್ನು ಪ್ರವೇಶಿಸಿದಾಗ ಲಕ್ಷ್ಮೀಬಾಯಿಯವರು ತಮ್ಮ ಮಗ ದಾಮೋದರನನ್ನು ಬೆನ್ನಿಗೆ ಕಟ್ಟಿಕೊಂಡು ಕುದುರೆಯ ಮೇಲೆ ಕೋಟೆಯ ಗೋಡೆಯಿಂದ ಜಿಗಿದು ಹೊರಬಂದ ಸಾಹಸವು ಜಗತ್ತಿನ ಅತಿದೊಡ್ಡ ಯುದ್ಧದ ಸಾಹಸಗಳಲ್ಲಿ ಒಂದಾಗಿದೆ. ತಪ್ಪಿಸಿಕೊಂಡು ಬಂದು ಅವರು ಕಾಲ್ವಿಗೆ ತಲುಪಿದರು ಮತ್ತು ಅಲ್ಲಿ ತಾತ್ಯಾ ಟೋಪಿ ಅವರೊಂದಿಗೆ ಸೇರಿ ಗಾಲ್ವಿಯ ಕೋಟೆಯನ್ನು ವಶಪಡಿಸಿಕೊಂಡರು. ಗಾಲ್ವಿಯನ್ ಯುದ್ಧದಲ್ಲಿ ರಾಣಿಯವರು ಪುರುಷನ ವೇಷ ಧರಿಸಿ ಕೈಯಲ್ಲಿ ಕತ್ತಿ ಹಿಡಿದು ಸೈನ್ಯವನ್ನು ಮುನ್ನಡೆಸಿದರು. 1858ರ ಜೂನ್ 18ರಂದು ಗಾಲ್ವಿಯ ಬಳಿ ಕೋಟಾಕಿ ಸೆರಾ ಎಂಬಲ್ಲಿ ನಡೆದ ಭೀಕರ ಕಾಳಗದಲ್ಲಿ ಲಕ್ಷ್ಮೀಬಾಯಿಯವರು ವೀರಮರಣವನ್ನಪ್ಪುತ್ತಾರೆ. ತೀವ್ರವಾಗಿ ಗಾಯಗೊಂಡರೂ ಸಹ ತಮ್ಮ ದೇಹವನ್ನು ಬ್ರಿಟಿಷರಿಗೆ ಕೈ ಸಿಗಬಾರದೆಂಬ ಕಾರಣಕ್ಕೆ ಅವರು ಅಗ್ನಿಗೆ ಪ್ರವೇಶಿಸುತ್ತಾರೆ. ಅವರ ಧೈರ್ಯವನ್ನು ಕಂಡ ಶತ್ರು ಜನರಲ್ ರೆಸ್ಟೋ ಕೂಡ ಬಂಡಾಯಗಾರರಲ್ಲಿ ಏಕತೆಯ ಗಂಡಸು ಈ ಮಹಿಳೆ ಎಂಬ ಗೌರವದಿಂದ ನುಡಿದನು. ಲಕ್ಷ್ಮೀಬಾಯಿಯವರ ಬಲಿದಾನವು ಭಾರತದ ಸ್ವಾತಂತ್ರ್ಯ ಹೋರಾಟದ ಹಾದಿಯಲ್ಲಿ ಒಂದು ದೊಡ್ಡ ತಿರುವನ್ನೇ ನೀಡಿತ್ತು. ಅವರ ಶೌರ್ಯವು ಸುಭಾಷ್ ಚಂದ್ರ ಬೋಸ್ ಅವರಂತಹ ನಾಯಕರಿಗೆ ಎಷ್ಟು ಪ್ರೇರಣೆವಾಗಿತ್ತೆಂದರೆ ಅವರು ತಮ್ಮ ಸೈನ್ಯದ ಪಡೆಗೆ ರಾಣಿ ಝಾನ್ಸಿ ರೆಸಿಡಿಮೆಂಟ್ ಎಂದು ಹೆಸರಿಟ್ಟಿದ್ದರು. ಇಂದಿನ ಪೀಳಿಗೆಯ ಹೆಣ್ಣು ಮಕ್ಕಳಿಗೆ ಅವರು ಆತ್ಮವಿಶ್ವಾಸ ಮತ್ತು ಧೈರ್ಯದ ಸಂಕೇತವಾಗಿದ್ದಾರೆ. ಲಕ್ಷ್ಮೀಬಾಯಿಯವರ ಜೀವನ ನಮಗೆ ಕಲಿಸುವ ಪಾಠವೇನೆಂದರೆ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವುದು ಮತ್ತು ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ದೇಶ ಪ್ರೇಮವನ್ನು ಮರೆಯದಿರುವುದು. ಸ್ವಾತಂತ್ರ್ಯ ಎನ್ನುವುದು ಉಡುಗೊರೆಯಾಗಿ ಬಂದಿಲ್ಲ, ಅದನ್ನು ಹೋರಾಡಿ ಪಡೆಯಬೇಕು ಎಂಬ ಸತ್ಯವು ಅವರ ಜೀವನ ಸಾರುತ್ತದೆ. ಇನ್ ಕೇಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ ಫ್ರೆಂಡ್ಸ್, ಬಾಯ್.